ಕೇವಲ ಎರಡೇ ಎರಡು ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಸೂಪರಾಗಿರೋ ಗೋಳಿ ಬಜೆ ಮಾಡಿದ್ದೀನಿ. ಇದಕ್ಕೆ ಉದ್ದಿನಬೇಳೆ ಸೋಡಾ ಏನು ಬೇಡ, ಸಿಂಪಲ್ಲಾಗಿ ಮಾಡ್ಕೋಬೋದು. ಹಾಗೂ ತುಂಬ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಏನು ಹಾಕ್ದೇ ಇಷ್ಟು ಕ್ರಿಸ್ಪಿ ಅಂದರೆ ನಂಬೋಕ್ಕಾಗಲ್ಲ. ಬೇಕಾದ್ರೆ ಒಂದು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ ಮುರಿದು ತೋರಿಸಿದ್ರೆ ಯಾವ ರೀತಿ ನಿಮಗೆ ಸೌಂಡ್ ಬರ್ತಿದೆ ಅಂತ. ಇಷ್ಟು ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಎರಡು ಐಟಮ್ ಯಾವುದು ಅಂದರೆ ಮೇಯ್ನಾಗಿ ಅಕ್ಕಿ ಮತ್ತು ಆಲೂಗಡ್ಡೆ. ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಇದು ರಾತ್ರಿ ನೆನೆಸಿರೋವಂಥದ್ದು ರೇಷನ್ ಅಕ್ಕಿ. ಇಲ್ಲಿ ಕನಿಷ್ಠ ಅಂದರೂ 4 ಅವರ್ ನೆನೆಸ್ಬೇಕು. ಚೆನ್ನಾಗಿ ತೊಳೆದು ತೊಗೊಂಡಿರೋವಂಥದ್ದು. ಹಾಗೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಈ ಆಲೂಗಡ್ಡೆ ಏನಂದರೆ ನಾನು ಇಡ್ಲಿಗೆ ಸಾಂಬಾರು ಮಾಡಿದ್ದೆ, ಅದರಿಂದ ಬೇಳೆ ಬೇಯಿಸ್ತಾ ಇದ್ದೆ. ಆ ಬೇಳೆ ಜೊತೆಗೆ ನಾನು ಆಲೂಗಡ್ಡೆ ಕೂಡ ಹಾಕಿ ಬೇಯಿಸ್ಕೊಂಡಿದ್ದೀನಿ. ನೀವು ಸಪ್ರೇಟಾಗಿ ಕೂಡ ಬೇಯಿಸ್ಕೋಬೋದು. ನಂತರ ಸಿಪ್ಪೆ ತೆಗೆದುಬಿಟ್ಟು ನಾವೇನು ಅಕ್ಕಿಯಲ್ಲಿ ನೆನೆಸಿರುವಂಥ ಅಕ್ಕಿ ತೊಗೊಂಡಿದ್ದೀವಿ, ಆ ಅಕ್ಕಿಯಲ್ಲಿ ಜೊತೆಗೆ ಇದನ್ನು ಹಾಕಿ ರುಬ್ಬುವಂಥದ್ದು. ನೀವು ಸಪ್ರೇಟ್ ಆದರೂ ರುಬ್ಬೋದು, ಜೊತೆಗಾದರೂ ರುಬ್ಕೋಬೋದು. ಮತ್ತು ರುಬ್ಬುವಾಗ ಸ್ವಲ್ಪ ನೀರನ್ನು ಹಾಕಬೇಕು, ಗಟ್ಟಿಯಾಗಿರಬೇಕು ಮಿಶ್ರಣ. ಎರಡೇ ಐಟಮ್ ಸಾಕು. ಮೇಯ್ನಾಗಿ ನಾನು ಹೇಗೆ ರುಬ್ತೀನಿ ಅಂತ ಹೇಳಿದ್ರೆ, ನಾನು ಇದನ್ನು ಗ್ರೈಂಡರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಗ್ರೈಂಡರಲ್ಲಿ ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ನೀರನ್ನು ಹಾಕಬೇಕು ರುಬ್ಬುವಾಗ. ಇಲ್ಲಾಂದರೆ ಎಣ್ಣೆಯಲ್ಲಿ ನಾವು ಬಿಡುವಾಗ ತೀರಾ ನೀರು ಹಾಕ್ಬಿಟ್ರೆ ಬಿಡೋಕ್ಕೆ ಕಷ್ಟ ಆಗುತ್ತೆ. ಜಾಸ್ತಿ ನೀರಾಯಿತು ಅಂದರೂ ಅಷ್ಟು ತೊಂದರೆ ಆಗೋದಿಲ್ಲ. ಬೇಕಾದರೆ ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು. ಆದರೆ ಅವೆಲ್ಲ ಯಾಕೆ ಸುಮ್ಮನೆ ಅಲ್ವಾ. ಅದರಿಂದ ರುಬ್ಬುವಾಗ ನೀವು ಕರೆಕ್ಟಾಗಿ ರುಬ್ಕೊಂಬಿಡಿ. ನೋಡಿ ಇಷ್ಟು ಹದದಲ್ಲಿ ರುಬ್ಕೊಂಡಿದ್ದೀನಿ. ಮಿಕ್ಸಿಯಲ್ಲಾದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಬರುತ್ತೆ. ಇನ್ನು ಜಾಸ್ತಿ ತೆಳ್ಳಗಾಯಿತು ಅಂದರೆ ಅದಕ್ಕೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ ಇಷ್ಟು ಒಂದು ಹದದಲ್ಲಿದೆ. ಮತ್ತು ಒಂದು ತರಿ ಅಂಶ ಚೂರು ಇರಬಾರ್ದು. ಈ ರೀತಿಯಾಗಿ ನುಣ್ಣಗೆ ರುಬ್ಬಿರಬೇಕು. ಇದನ್ನು ನೋಡಿ ಒಂದು ಬೌಲಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಯಾಗಿದೆ. ಇದಕ್ಕೆ ನಾನು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಒಂದು ಹಾಕಿ ಅಷ್ಟೇ. ಮತ್ತೇನು ಹಾಕಬೇಕು ಅಂತ ಇಲ್ಲ. ಜಸ್ಟ್ ಮನೇಲಿತ್ತು ಅಂತ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಇದೆಲ್ಲ ಆಪ್ಷನಲ್ಲು. ಬೇಕಾದರೆ ನೀವು ಕರಿಬೇವು ಸೊಪ್ಪು ಬೇಕಾದ್ರೆ ಹಾಕೋಬೋದು. ಆದರೆ ಮೇಯ್ನಾಗಿ ಬೇಕಾಗಿರೋದು ಇಲ್ಲಿ ಅಕ್ಕಿ, ಆಲೂಗಡ್ಡೆ, ಉಪ್ಪು ಇಷ್ಟಿದ್ರೆ ಸಾಕು. ಜೀರಿಗೆ ಅಂತ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಅದೊಂದು ಹಾಕ್ಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಇದನ್ನು ಮತ್ತೆ ನೆನೆಯಕ್ಕೆ ಬಿಡಬೇಕು ಅಂತೇನಿಲ್ಲ. ಜಸ್ಟ್ ಈಗ ಏನು ರುಬ್ಬಾಯಿತು ಅಂದರೆ ಎಣ್ಣೆಯಲ್ಲಿ ಬಿಟ್ಟುಬಿಟ್ರೆ ಮುಗಿದೋಯ್ತು. ನೋಡಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಬೇಕಾದರೆ ನೀವು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೋಬೋದು. ನೋಡಿ ಈಗ ಇಷ್ಟು ಕರೆಕ್ಟಾಗಿದೆ. ಎಣ್ಣೆ ಕೂಡ ನಾನು ಕಾಯಕ್ಕಿಟ್ಟಿದ್ದೀನಿ ಪಕ್ಕದಲ್ಲಿ. ಈಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಇದನ್ನು ಚಮಚದಿಂದ ಇಲ್ಲಾಂದರೆ ಕೈಯಿಂದ ಈ ರೀತಿ ಬಿಡ್ಬೋದು. ನೋಡಿ ಸಿಂಪಲ್ಲಾಗಿ ಈ ರೀತಿಯಾಗಿ ಸ್ವಲ್ಪ ಉಂಡೆ ಮಾಡ್ತಾ ಬಿಟ್ಟರಾಯ್ತು. ಎಣ್ಣೆ ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಬಿಡ್ಬೋದು. ಅದರಲ್ಲಿ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿಯಾಗಿ ಸ್ವಲ್ಪನೇ ಬಿಟ್ಕೊಳ್ತಿದ್ದೀನಿ. ಮತ್ತು ಇಲ್ಲಿ ಲೋ ಫ್ಲೇಮಲ್ಲಿರಬೇಕು ಬೆಂಕಿ. ಜಾಸ್ತಿ ಹೈ ಇದ್ದರೆ ಬೇಗ ಕಪ್ಪಾಗಿಬಿಡುತ್ತೆ. ಇದೇನಪ್ಪ ಅಂದರೆ ಹಾಕಿದ ಕೂಡ ತಳ ಕೂಡ ಇಟ್ಕೊಳ್ಳೋದಿಲ್ಲ. ಅಂದರೆ ಬೇಕಾದ್ರೆ ನೋಡ್ಬೋದು, ನೀವು ಮಾಡ್ತೀರಲ್ಲ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಆ ತಳ ಹಾಗೆ ಬಿಟ್ಟು ಬಂದುಬಿಡುತ್ತೆ. ಸ್ವಲ್ಪ ಎಣ್ಣೆ ಇದ್ರೂ ಬಿಟ್ಟು ಬಂದುಬಿಡುತ್ತೆ. ಮತ್ತು ಇದಕ್ಕೆ ನಾವು ಸೋಡಾ ಗಿಡ ಏನೂ ಹಾಕಿಲ್ಲ, ಅದನ್ನು ಉಪ್ಕೊಂಬರುತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಉಪ್ಕೊಂಬರುತ್ತೆ ಎಣ್ಣೆಲಿ ಹಾಕಿದ ಕೂಡಲೇ. ಒಂದು ಸ್ವಲ್ಪ ಹೊತ್ತಾದಮೇಲೆ ಮೇಲೆಲ್ಲ ಸ್ವಲ್ಪ ಈ ರೀತಿ ಎಣ್ಣೆಗೆ ಸ್ವಲ್ಪ ಸಿಮಿಸಿ ನೀವು ಮೇಲೆಲ್ಲಿ, ಅಂದರೆ ಎಣ್ಣೆ ಕಡಿಮೆ ಹಾಕಿದ್ರೆ ಅಷ್ಟೇ. ಇಲ್ಲ ಎಣ್ಣೆ ಜಾಸ್ತಿ ಇದ್ರಂದ್ರೆ ಅದು ಚೆನ್ನಾಗಿ ಮುಳುಗುತ್ತೆ ಅದು. ನೋಡಿ ಈ ರೀತಿ ಹಾಕಿಬಿಟ್ಟು ಈಗ ಬಂಗಾರದ ಕಲರ್ ಬರೋವರೆಗೆ, ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಪಟ್ಟನಂಗೆ ಅಕಸ್ಮಾತ್ ನಾಳೆ ಯಾರಾದ್ರು ಬರ್ತಾರೆ, ನಿಮ್ಮ ಮನೆಗೆ ಉದ್ದಿನಬೇಳೆ ಇಲ್ಲ ಅಂತ ಹೇಳಿದ್ರು ಸಾಕು, ಅಕ್ಕಿ ಮತ್ತು ಆಲೂಗಡ್ಡೆ ಇದ್ದರೆ ಸಾಕು, ಈ ರೀತಿಯಾದ ಗೋಳಿ ಬಜೆನೆ ನೀವು ಮಾಡ್ಕೋಬೋದು. ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ಕಲರ್ ಬಂದಿದೆ. ಮತ್ತೊಂದು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ. ಇಷ್ಟು ಬಂದರೆ ಸಾಕು. ಇದನ್ನು ನೀವು ಒಂದು ಟಿಶ್ಯೂ ಪೇಪರಲ್ಲಿ ಬೇಕಾದ್ರೆ ಟಿಶ್ಯೂ ಪೇಪರ್ ಒಳಗೆ ಹಾಕ್ಬೋದು. ಇಲ್ಲ ಜಸ್ಟ್ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ನಡೆಯುತ್ತೆ. ಬೇಗನೆ ರೆಡಿಯಾಗುತ್ತೆ. ಮಗ ತುಂಬ ಟೇಸ್ಟಿಯಾಗಿರುತ್ತೆ. ಕುರುಮ್ ಅಂತ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗ್ಬೋದು ನೀವು. ಅದೇ ರೀತಿಯಾಗಿ ನೀವು ಇದನ್ನು ಕೂಡ ಮಾಡ್ಕೋಬೋದು. ಅಂದರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೇರೆ ಏನಾದ್ರು ಮಾಡ್ತಾರಲ್ಲ, ಇದನ್ನು ಬೇಕಾದ್ರೆ ನೀವು ಆರಾಮಾಗಿ ಮಾಡ್ಕೋಬೋದು. ನೋಡಿ ಈಗ ಎರಡನೇ ಸರಿನೂ ಸಹ ಇದೇ ರೀತಿಯಾಗಿ ನಾನು ಬಿಟ್ಕೊಳ್ತಾ ಬರ್ತಿದ್ದೀನಿ. ನಾನು ಸ್ವಲ್ಪ ನೆನೆ ಹಾಕಿದ್ದೆ, ಯಾಕಂದರೆ ಸ್ವಲ್ಪ ಟಿಫನಿಗೆ ಅಷ್ಟೇ ಸೈಡಿಗಿರಲಿ ಅಂತ ನಾನು ಹಾಕಿದ್ದು. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ನೀವು ಅಕ್ಕಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಹಾಗೆ ಆಲೂಗಡ್ಡೆ ಒಂದು ತಗೊಬರಲಿ 2-3 ಹಾಕ್ಕೊಳ್ಳಿ. ನೋಡಿ ಈಗೆಲ್ಲ ರೆಡಿ ಮಾಡ್ಕೊಂಬಂದಿದ್ದೀನಿ. ಇಷ್ಟ ಆಗಿದೆ. ಈಗ ಸೌಂಡ್ ಕೂಡ ನಿಮ್ಗೆ ಮುರಿದು ತೋರಿಸಿದ್ನಲ್ಲ, ಈ ರೀತಿಯಾಗಿ ನಿಮಗೆ ಸೌಂಡ್ ಬರುತ್ತೆ. ನೋಡಿ ಇಷ್ಟು ಕ್ರಿಸ್ಪಿಯಾಗಿರೋಂಥ ನಿಮಗೆ ಗೋಳಿ ಬಜ್ಜಿ ರೆಡಿಯಾಗಿದೆ. ಜೊತೆಗೆ ನಾನು ಇಡ್ಲಿ, ಸಾಂಬಾರು, ಚಟ್ನಿ ಕೂಡ ಮಾಡಿದ್ದೆ. ಹಾಗೆ ಇದನ್ನು ಮಾಡಬೇಕು ಅನ್ನಿಸ್ತು, ಅದರಿಂದ ಇದನ್ನು ಮಾಡಿದ್ದೀನಿ. ನೋಡಿ ಇಡ್ಲಿ ರೆಡಿಯಾಗಿದೆ, ಸಾಂಬಾರು ಕೂಡ ರೆಡಿಯಾಗಿದೆ, ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ. ಜೊತೆಗೆ ಗೋಳಿ ಬಜೆ, ನಮ್ಮ ಸಿಂಪಲ್ಲಾಗಿರುವ ಡಿಫ್ರೆಂಟಾಗಿರೋ ಗೋಳಿ ಬಜೆ. ನೀವು ಕೂಡ ಈ ರೀತಿ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಚಾನಲ್ ನೋಡೋದಕ್ಕೆ ತುಂಬುರಿದೆ ಧನ್ಯವಾದಗಳು. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ. ನೋಡಿ ರುಚಿಯಾದ ಬಿಸಿಯಾದ ಗೋಳಿ ಬಜೆ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ. ಬಾಯ್ ಬಾಯ್. ಥ್ಯಾಂಕ್ ಯು.